H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಯಾದಗಿರಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿತ್ತು. ಅಲ್ಪ ಮಳೆಯಿಂದ ರೈತರು ಬಿತ್ತನೆ ಮಾಡಿದರೂ ನಿರಂತರ ಮಳೆ ಕೊರತೆಯಿಂದ ಬೆಳೆಗಳು ಒಣಗುವ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮೀಣ ಭಾಗದ ಹದಗೆಟ್ಟ ರಸ್ತೆಗಳನ್ನು ತಕ್ಷಣ ದುರಸ್ತಿ ಮಾಡಬೇಕು. ಗ್ರಾಮಗಳಲ್ಲಿ ವಿದ್ಯುತ್, ಕುಡಿಯುವ ನೀರು, ಚರಂಡಿ ಹಾಗೂ ರಸ್ತೆ ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸಬೇಕು ಎಂದು ಸಂಘ ಒತ್ತಾಯಿಸಿತ್ತು. ವರದಿ ರಾಜ್ಕುಮಾರ್ ರಾಥೋಡ್. ಜೆಡಿ ಅಗ್ರಿಕಲ್ಚರ್ BC ಸಾರು ಆಮೇಲೆ ನಮಗೆ ಎಲ್ಲರಿಗೆ ಮೀಟಿಂಗ್ ಮಾಡಿ ಸಾಹೇಬರು ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ನಾವು ವಿಸಿಟ್ ಮಾಡ್ತೀವಿ. ಏನಾದರೂ ರಸಗೊಬ್ಬರ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರಿ ನಮ್ಗೆ ಮಾಹಿತಿ ಕೊಡ್ರಿ. ನಿಮ್ಮದೇನು ಹೆಸರು ಹೇಳಲ್ಲ. ಎಲ್ಲಿ ನಾವು ವಿಸಿಟ್ ಮಾಡ್ತೀವಿ. ಯಾವ ಶಾಪ್ ಹೆಸರು ಕೊಟ್ಟರೆ ಸಾಕು ನಮಗೆ. ನೀವೇನು ನಿಮ್ಮ ಹೆಸರು ಹೇಳೋದು ನಾವು ಅದು ನೋಡಿ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಕ್ರಮ ಕೊಡ್ತೀವಿ. ಹಂಗೇನಂದ್ರೆ DC ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ರು. ಹಂಗೇನು ಹೆಚ್ಚಿಗೆ ರೈತರಿಗೆ ತೊಂದರೆ ಮಾಡೋದು, ಆಮೇಲೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಅವರು ಶಾಪ್ನ ಸಸ್ಪೆಂಡ್ ಮಾಡೋದನ್ನು ಹೇಳಿದ್ದಾರೆ. JD ಅಗ್ರಿಕಲ್ಚರ್ ಸರ್ ಹೇಳಿದ್ದಾರೆ, ಆಮೇಲೆ ನಮ್ಮ BC ಸಾಹೇಬ್ ಹೇಳಿದ್ದಾರೆ. ಹಾಗಾಗಿ ಅದು ಏನಂದರೆ ವಿಸಿಟ್ ಮಾಡ್ತೀವಿ. ಯಾಕಂದರೆ ಈ ಸರಿ ಒಬ್ಬರ ಮಾಹಿತಿ ಏನಾಗುತ್ತೆ ಬಿಸಿ ಇದ್ವಿ. ಆ ಕಡೆ ನಿನ್ನೆ ಮುಗಿದಿದೆ. SR ಎಲ್ಲ ಕಂಪ್ಲೀಟ್ ಆಗಿದೆ. ಇವತ್ತು ರೆಗ್ಯುಲರ್ ವರ್ಕ್ ಮಾಡ್ತಾ ಇದ್ವಿ. ಇದನ್ನೆಲ್ಲ ನಾವು ಪರಿಹಾರ ಮಾಡಲು ಸಂಡೇ ಅದು ಆಗಸ್ಟ್ 15ರಿಂದ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಈಗೆಲ್ಲ ಸರಿ ಮಾಡಿದ್ವಿ. ಮೊನ್ನೆಯಿಂದ ರೆಗ್ಯುಲರ್ ಕೊಟ್ಟಿದ್ದು ಅಂತ ಫೋನ್ ಮೂಲಕ ಹೇಳಿದ್ದಾರೆ. ಆಮೇಲೆ ಅವರು ಕೂಡ ಬರೋಕ್ಕೆ ಹೇಳಿದ್ದೀನಿ 3 ಗಂಟೆ. ಅವ್ರೇನು ಮಾಹಿತಿ ಕೊಡ್ತೀವಿ. ಕೊಟ್ಟಿದ್ದ 16 ಸಿಬ್ಬಂದಿ ಸುಧಾರಣೆ ಮಾಡಿ ಆಯಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಸ್ಪಂದನೆ ಮಾಡಿ ವರ್ಕ್ ಮಾಡೋಕ್ಕೆ ಹೇಳಿದ್ವಿ. ಅವ್ರು ಮಧ್ಯಾಹ್ನ ಒಂದು ಮೀಟಿಂಗ್ ಇಟ್ಟಿದ್ದೀವಿ ನಾವು. ಆಮೇಲೆ ರಸಗೊಬ್ಬರದ ಅಂಗಡಿಯವರು ಇದು ಸರಿಯಾಗಿ ವಿತರಣೆ ಮಾಡ್ತಿಲ್ಲ, ಹಾಗೆ ಹೆಚ್ಚಿನ ಇದು ರೇಟ್ಗೆ ಮಾರಾಟ ಮಾಡ್ತಾರೆ ಅಂತ ಹೇಳ್ತೀವಿ. ನಾವು ಅಗ್ರಿಕಲ್ಚರ್ ಕರೆಸಿ ಅವ್ರ ಸಮಕ್ಷಮದಲ್ಲಿ ಎಲ್ಲ ಅಂಗಡಿಗಳಿಗೆ ಅದನ್ನು ನಮ್ಮ ಯಾವುದೇ ರೀತಿ ಹೆಚ್ಚಿನ ಬೆಲೆಗೆ ಮಾರಾಟ ಅವರಿಗೆ ನಮಗೆ ಹೆಂಗಿರ್ತಂದ್ರೆ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ಇರ್ತದೆ. ಬಿಡಂಗಿಲ್ಲ ಅವರಿಗೆ ನಮಗೆ. ಆದರೆ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ. ನಾವು ಅವ್ರ ಕೂಡ ಜಗಳಕ್ಕೆ ಏನು ಅವ್ರಿಗೆ ನಮಗೆ ಹೊಲ ಅವರು ಹೊಲ ನಾವು ಕಟ್ಕೊಂಡಿಲ್ಲ, ನಮ್ಮ ಹೊಲ ಅವ್ರು ಕಟ್ಕೊಂಡಿಲ್ಲ. ನಾವು ಅನಿವಾರ್ಯವಾಗಿ ಅವರು ಕೂಡ ಟೆನ್ಷನ್ದಾಗ ಇರ್ತಾರಂತ ನಮಗೆ ಅನಿಸ್ತದೆ. ಸರ್ ನಾವು ಯಾಕೆ ಹೇಳೋಕ್ಕಿಟ್ಟಿವಿ ಅಂದ್ರೆ ಇವು ಸಮಸ್ಯೆಗಳು ನೀವೇ ಬಗೆಹರಿಸ್ಬೇಕಂತ. ಇವು ನಾವು ಇನ್ನೊಂದು DC ಅವರು ಕರೆಕ್ಟೇ ಇರ್ತಾರೆ. ಅವ್ರು ಕೆಳಗಿನವರು ಅಲ್ಲಿ ಸಮಸ್ಯೆ ಮಾಡ್ತಾರೆ. ಅವ್ರಿಗೆ ಬರ್ತಾರೆ. ಅದರಂಗೆ ನೀವು ಕರೆಕ್ಟ್ ಇರ್ತೀರಿ. ಒಬ್ಬ ಆಫೀಸರ್ಗಳು ಒಬ್ಬರು ನಿಮ್ಮ ಕೆಳಗಿನ ರಾಜ್ಯಗಳು ಸಮಸ್ಯೆ ನಿಮಗೇನಾಗ್ತದಂದ್ರೆ ನಾವು ಕರೆಕ್ಟ್ ಇದ್ದೀವಿ, ನಮ್ಮನ್ನೇ ಯಾಕಪ್ಪ ಇವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಂಗಲ್ಲದು. ನಾವು ಒಬ್ಬ ಸಂಸಾರ ಅಂದ್ರೆ ಮನೆಯಲ್ಲಿ ಒಬ್ಬ ಮಗ ತಪ್ಪ ಮಾಡಿದ್ರೆ ತಂದಿಗೆ ಹೇಳಬೇಕು ಅಂತ ತಂದಿಗೆ ಹೇಳೋದ ಬಂದಿಗಳಿಗೆ ಯಾರು ಹೇಳ್ತಾರೆ? ಅವ್ರ ಅಪ್ಪ ಕೇಳಪ್ಪ ಅಂತಾರೆ. ಅದರಲ್ಲಿ ನೀವು ಒಂದು ತಾಲೂಕಿನ ಒಂದು ದಂಡಾಧಿಕಾರಿ ಅಂದರೆ ನೀವು ಈ ತಾಲೂಕಿನ ಒಂದು ತಂದಿಲ್ಲರ್ ಇದ್ದಂಗೆ ಒಂದು ನಿಮ್ಗೆ ಜವಾಬ್ದಾರಿ ಅದ. ಅದಕ್ಕೆ ನಾವು 2-3 ಸಲ ನಿಮ್ಗೆ ಕೂಡ ಮಾತಾಡಕತ್ತೀನಿ. ಈಗ ಸದ್ಯ ಏನಪ್ಪ ಅಂದ್ರೆ ಬರಗಾಲ ಅದ. ಈ ಟೈಮೇ ಟೆಂಡರ್ ಕರೆದಿಟ್ಟು ಸುಮ್ಮನೆ ಅವಾಗಳು ಬ್ಯಾಡ ಅಂತೀವಿ. ಕೂಡ ಬರಲ್ಲ. ಈಗ ಕಾಲುವೆಗೆ ನೀರು ಹರಿಸಿದ್ದಾರೆ. ಏನಂದ್ರೆ ಒಳ ಅರಿವು ಎಲ್ಲಿವರೆಗೆ ನೀರು ಇರ್ತದೆ ಅಲ್ಲಿವರೆಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಯಾರ. ಒಳ ಅರಿವು ನೀರು ಬಂದ್ ಆಯ್ತಪ್ಪ ಅಂದ್ರೆ ಅದು ಮತ್ತೆ ವಾರ ಬಂದ್ ಸಿಸ್ಟಮ್ ಮಾಡ್ತಾರೆ. ಈಗ ಅವರು ಈಗ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ರೈತರ ಗತಿ ಏನು? ಇಲ್ಲ ಬೇಸಿಗೆಲೇ ಮಾಡ್ಬೇಕಾಗಿ ಅವೆಲ್ಲ ಬೇಸಿಗೆ ಏನಾಗಿತ್ತು, ಎಮ್ಮೆವ್ರಿಗೆ ಏನಾಗಿತ್ತು, ಎಲ್ಲರಿಗೆ ಏನಾಗಿತ್ತಲ್ಲ. ಮತ್ತೆ ಇವಾಗ ಬಂದು ಒಟ್ಟು ಇವಾಗ ಬರಲ್ಲ. ಅಡ್ವಾನ್ಸೇ ಮಾಡಿ ಮಾಡ್ಬಿಡಂತ ನಾವು ಹೇಳಕ್ಕಿಲ್ಲ. ಈಗ ಮಾಡ್ತೀವಿ ಅನ್ನೋ ಕೆಟ್ಟಾರದ. ಈಗ ಮಾಡಿದ್ರೆ ನಿಮಗೆ ಏನ್ ಬೇಕು ಹೇಳಿ. ಅದ್ರ ಬಗ್ಗೆ ನಾವು ಇನ್ನು ನಿಮಗೆ ನಿಮ್ಮ ಆಯುಕ್ತರು ಬೇಕಾದ್ರೆ ಮಾಡಮ್ಮ, ಮುಖ್ಯಮಂತ್ರಿ ಮಾತಾಡಮ್ಮ ಮಾಡಿಸ್ಕೊಳಮ್ಮ. ನಾವು ಇಲ್ಲಿ ಬದುಕಬೇಕಾಗದ. ನಾವು ಈ ತಾಲೂಕಿನಲ್ಲಿ ಇರೀವಿ. ಈಗ ಇಲ್ಲಿ ಏನದ ನಿಮಗೆ ಅವ್ರು ಸರ್ಕಾರ ಕೊಟ್ಟರೆ ನಮಗೆ ನೀವು ಕೊಡ್ತೀರಿ. ಇಲ್ಲಿ ತೊಂದರೆ ಆಗಬಾರ್ದು. ನಾವೇನಂತೀವಿ ಅಂದ್ರೆ ಸಾರ್ವಜನಿಕರು ಪಾಪ ನಮ್ಮ ರೈತರಂದ್ರೆ ನಾವೇನೀವಿ ಅಂದ್ರೆ ನಿಮಗೊಂದು ಮಾತಾಡ್ತೀವಿ. ನೀವು ಒಂದು ಓದಿರಿ. ಇವತ್ತ ಒಬ್ಬ ತಹಸೀಲ್ದಾರ್ ಆಗಿ ಇವ್ರು ಓದಿಲಾರ್ದಕ್ಕೆ ಏನಪ್ಪ ಅಂದ್ರೆ ಇವತ್ತು ಏನಪ್ಪ ಅಂದ್ರೆ ಇವ್ರು ಹೊಲ ಮನೆಗೆ ದುಡಿದು ದಡ್ಡರಾಗಿ ಇವತ್ತು ಬಂದು
ನಮ್ಗೆಲ್ಲರಿಗೆ ಅನ್ನ ರೈತನೇ ದೇಶದ ಬೆನ್ನೆಲುಬು ಅಂತೀವಿ. ರೈತನ ಬೆನ್ನೆಲುಬು ಅಂದ್ರೆ ರೈತನೇ ನಾವು